ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನಾವಿವತ್ತು ಟ್ರಿಪ್ಪಿಗೆ ಓಡ್ತಾ ಇದ್ದೀವಿ. ಅದು 4 ಡೇಸ್ ಟ್ರಿಪ್ ಆಗಿರುತ್ತೆ. 4 ಡೇಸ್ದು ಸಪ್ರೇಟ್ ಲಾಗ್ ಬರುತ್ತೆ. ಡೇ ಫಸ್ಟ್ ಇವತ್ತಾಗಿದೆ. ಆ್ಯಕ್ಚುಲಿ 4 o'clockಗೆ ಹೊರಡಬೇಕಾಗಿತ್ತು. ಸ್ವಲ್ಪ ಬಸ್ಸು ಪ್ರಾಬ್ಲಮ್ ಅಂದರೆ ಅದು ಬೇರೆ ಟ್ರಿಪ್ಗೆ ಹೋಗಿ ಲೇಟಾಗಿ ಬಂದಿರೋ ಕಾರಣದಿಂದ ಇನ್ನೂ ಹೊರಟಿಲ್ಲ. ಇವಾಗ ಬರ್ತಾ ಇದ್ದಾರೆ. ಒಂದು 10 ಇಲ್ಲಿಂದ ಬಿಡ್ತಾ ಇದ್ದೀವಿ ನಾವು. ಸೊ ಇವತ್ತು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ಲಾಗ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಫ್ಯಾಮಿಲಿ ಹೋಗ್ತಾ ಇರೋದು ತುಂಬಾ ಎಂಜಾಯ್ಮೆಂಟ್ ಇರುತ್ತೆ. ಯಾರು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಹೋಗುವ. ಹೆಲೋ ಗೈಸ್, ನಾವು 4 ಡೇಸ್ ಟ್ರಿಪ್ ಹೋಗ್ತಿದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದನ್ನು ಸಪ್ರೇಟ್ ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ಟೈಮೇ ಆಗ್ತಿಲ್ಲ. ಆಲ್ರೆಡಿ ಟೈಮ್ ಬಂದು 10 ಆಗಿದೆ. ಇನ್ನೂ ಕೂಡ ಬಟ್ಟೆ ಪ್ಯಾಕಿಂಗ್ ಆಗಿಲ್ಲ. ಆಲ್ರೆಡಿ ಪುನೀದ್ ಒಬ್ರದ್ದಾಗಿದೆ. ಇನ್ನು ನಂದು ನನ್ನ ತಂಗಿದಾಗಬೇಕು. ಇಲ್ಲಿ ನಂದೆಲ್ಲ ಹರಿಕೊಂಡಿದೆ ಬಟ್ಟೆ. ಅಲ್ಲಿ ಹಾಲಲ್ಲೆಲ್ಲ ನನ್ನ ತಂಗಿ ಬಟ್ಟೆ ಹರಿಕೊಂಡಿದೆ. ಸೊ ಫೈನಲ್ ಪ್ಯಾಕಿಂಗ್ ಮಾಡಬೇಕು. ಆ್ಯಕ್ಚುಲಿ ನಾನು ಇದ್ರದ್ದೇ ಸಪ್ರೇಟ್ ಲಾಗ್ ಮಾಡಬೇಕಂತಿದ್ದೆ. ಸೊ ಟೈಮ್ ಆಗಲಿಲ್ಲ. ಬೆಳಗ್ಗೆ ಒಂದು ಕಾಮಿಡಿ ನೋಡಿ. ಇಲ್ಲಿ ಆ್ಯಟು ನಂದನ್ನು ಕಳ್ದಾಕ್ಬಿಟ್ಟಿದ್ದ. ನನಗೆ ಬೇಕೇ ಬೇಕು, ಇಲ್ಲ ಟ್ರಿಪ್ಪಿಗೆ ಬರೋಲ್ಲ ಅಂದಿದ್ದಕ್ಕೆ ಒಂದಲ್ಲ ಎರಡಲ್ಲ 7-8 ಆ್ಯಟ್ ತಗೊಬಂದ್ಬಿಟ್ಟು ಮುಂದೆ ಇಟ್ಟವ್ರೆ. ಏನು ಹೇಳ್ಬೇಕಿತ್ತು ಅವರಿಗೆ. ಅಲ್ಲ 1 2 ಓಕೆ 8 ಕರ್ಮ. ಆ್ಯಕ್ಚುಲಿ ನಾವು ಮಾರ್ನಿಂಗ್ 4 o'clockಗೆ ಬಿಡಬೇಕಿತ್ತು. ಬಸ್ಸು ಬೇರೆ ಟ್ರಿಪ್ಗೆ ಹೋಗಿರೋದ್ರಿಂದ ಇನ್ನೂ ಅಲ್ಲಿಂದ ಬಂದಿಲ್ವಂತೆ. ಸೊ ಇವಾಗ ಅವ್ರು ಆ ಕಡೆಯಿಂದ ಬಂದು ನಾವು ಹೋಗೋದು ಒಂದು 9 ಆಗುತ್ತೆ ಅನಿಸುತ್ತೆ ನಾವು ಹೋಗೋದು. ಸೊ ಹೋಗಬೇಕು, ಎಲ್ಲ ರೆಡಿಯಾಗಿದೆ. ಇವಾಗ ಹೊರಡೋದೆ. ಬಸ್ಸು ಲೇಟ್ ಆಗಿರೋ ಕಾರಣ ಹೋಟೆಲ್ಗೆ ಬಂದಿದ್ದೀವಿ. ಬಸ್ಸು ಇನ್ನೂ ಅಲ್ಲಿಂದನೇ ಹೊರಟಿಲ್ಲ ಕೋಟೆಗೆ. ಇಷ್ಟೋ ತನಕ ವೆಯ್ಟ್ ಮಾಡಿ ಇವಾಗ ತಿನ್ನಕ್ಕೆ ಬಂದಿದ್ದೀವಿ. ತಿಂಡಿ ತಿನ್ಕೊಂಡು ತಿರ್ಗಾ ಮನೆಗೆ ಹೋಗ್ತಾ ಇದ್ದೀವಿ. ಯಾ ಕಡೆ ಚೂಡ್ಮ. ಎಸ್ ಗೈಸ್, ಫೈನಲಿ ಹೊರಡ್ತಾ ಇದ್ದೀವಿ. ಬಸ್ ಬಂದಿದೆ ಅಂತ ಇವಾಗ. ಸೊ ಹೋಗ್ತಾ ಇದ್ದೀವಿ ಗೈಸ್. ವೇಟ್ ಮಾಡಿ ಮಾಡಿ ಜಿಗುಪ್ಸೆ. ನಮ್ಮ ಅಣ್ಣ ಬರ್ತಾ ಇಲ್ಲ, ಬ್ಯುಸಿ ಮ್ಯಾನ್ ಆಗ್ಬಿಟ್ಟಿದ್ದಾರೆ. ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ ನಮ್ಮ ಅಣ್ಣ ಬರ್ತಾ ಇಲ್ಲ ಗೈಸ್ ಟ್ರಿಪ್ಗೆ. ಬಸ್ ಇವಾಗ ಬಂದಿದೆ ಗೈಸ್. ಇವಾಗ ಹೊರಡ್ತಾ ಇದ್ದೀವಿ. ಹತ್ರ ಮಕ್ಳನ್ನೆಲ್ಲ ಮುಂದಕ್ಕೆ ಹಾಕ್ಬಿಟ್ಟವ್ರೆ. ಹಾಯ್ ಸಿದ್ದು ಅಲ್ಲ, ನಡಿಯೋ ಬೇಗ. ಎಷ್ಟೋ ತನಕ ನಾವ್ ವೇಟ್ ಮಾಡೋದು ನಿಮ್ನ ಗೈಸ್. ಎಲ್ಲ ಹಾಯ್ ಮಾಡಿ. ನಾವು ನಿಮ್ ಬಸ್ನ ಕಾಯ್ತಾ ಇರೋದು. ಹಾಯ್ ಬಿಡು. ಇಲ್ಲಿ ಬೇಬಿ ಹಾಯ್ ಗೈಸ್. ಅದಕ್ಕೆ ವಿಡಿಯೋ ಮಾಡ್ತಿರೋದು. ನಮ್ಗೆ ಗೊತ್ತಿತ್ತು ಹಿಂಗೆ ಹಿಂದೆ ಹಾಕತ್ ನಮ್ನ. ಫೈನಲಿ ನಾವು ಬಸ್ ಹತ್ತಿದ್ವಿ. ಅಣ್ಣ ಹಾಯ್ ಮಾಡಿ. ವಿಡಿಯೋ ಮಾಡ್ತಾ ಇದ್ದೀವಿ. ಅವ್ರು ಕೆಲ್ಸ್ಕೊತಾ ಇದ್ದೀವಿ. ಇವರೆಲ್ಲ ಲೇಟಾಗಿ ಬಂದಿರೋ ಕಾರಣ ತಿಂಡಿ ತಿಂದಿಲ್ಲ. ಸೊ ಹಂಗಾಗಿ ನಮ್ಮೂರು ದೇವಸ್ಥಾನದ ಹತ್ರ ಪಾರ್ಕಿಂಗ್ ಮಾಡಿ ತಿಂಡಿ ತಿಂತಾ ಇದ್ದೀವಿ ಇವಾಗ. ನಮ್ಮೂರು ದೇವಸ್ಥಾನ ಇದು, ಹಳೆ ಊರು. ಸೊ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ ಬಸ್ನ. ಎಲ್ಲರೂ ತಿಂಡಿ ತಿಂತಾ ಇದ್ದೀವಿ ಇವಾಗ. ಬಾತು ಇಲ್ಲಿ ಕತೆ ನೋಡಿ. ಆಯ್ ಚಿನ್ನಮ್ಮ. ಈಗ ತಿಂಡಿ ತಿಂದಾಯ್ತು. ಬಸ್ ಒಳಗೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದೆ. ತಿಂಡಿ ಆಯಿತು. ಸೊ ಈಗ ಹೊರಡ್ತಾ ಇದ್ದೀವಿ. ಟೈಮ್ ಆಗೋಗಿರೋದ್ರಿಂದ ಇವತ್ತು ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಇನ್ನು KR ನಗರದಲ್ಲೇ ಇದ್ದೀವಿ. ಟೈಮ್ ಬಂದು 1 o'clock ಆಗಿದೆ. ಇವ್ರು ಅವರಲ್ಲ ಗೈಸ್, ಡ್ಯಾನ್ಸ್ ಮಾಡ್ತೀನಿ ಅಂತ ಹಿಂದೆ ಮನೆಗೆ ಹೋಗ್ಬಿಟ್ಟವ್ರೆ. ಏನು ಕಥೆ ಇದು. ನಮ್ಮ KR ನಗರ ಬ್ರಿಡ್ಜ್ ಗೈಸ್. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಹಸ್ಬೆಂಡ್, ಹೌ ಇಸ್ ದ ಫೀಲಿಂಗ್? ಈಗ ಒಂದು ಸ್ವಲ್ಪ ಕುಚು ಆಗ್ತಾ ಇದೆ. ಯೂಟ್ಯೂಬಲ್ಲಿ ಸಾಂಗ್ನ ಹಾಕಂಗಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ. ಬಸ್ ಸ್ಟಾರ್ಟ್ ಆದ ತಕ್ಷಣ ನನ್ನ ಕಾಲೇಜ್ ಟ್ರಿಪ್ಗೆ ಹೋದ್ರು ಅಷ್ಟೇ, ಎಲ್ಲೋದ್ರು ಅಷ್ಟೇ, ನಾನು ಎದ್ದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟು ನಾನು ಎದ್ದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದಾದ 5 minutesಗೆ ಎಲ್ಲರೂ ಎದ್ದು ಬಂದು ಫುಲ್ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸಾಂಗ್ ಹಾಕಂಗಿಲ್ಲ, ಹಾಗಾಗಿ ಹಾಕಿಲ್ಲ ಅಷ್ಟೇ. ಫುಲ್ ಎಂಜಾಯ್ ಮಾಡಿಕೊಂಡು ಇನ್ನೇನು ಬೇಲೂರು ಸಿಗ್ತೈತೆ ಅನ್ನೋ ಹತ್ತತ್ರ ನಾವು ಡ್ಯಾನ್ಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದು. ಸೊ ಮುಂದೆ ಹಾಗೆ ನೋಡ್ತಾ ಇರಿ ನಾವು ಹೆಂಗೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ. చెట్టూరి కనులన్నే కలపు
ಹಾಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಸುನಿಯಣ್ಣ ಅಂತ ಇದ್ದಾರೆ. ಅವ್ರನ್ನ ನೀವು ಆ್ಯಕ್ಚುಲಿ ಕೆಲವೊಂದು ಧಾರಾವಾಹಿಗಳಲ್ಲಿ ನೋಡಿರ್ತೀರಾ. ಅವ್ರವ್ರ ಕಪಲ್ಸ್ ಜೊತೆ ಸಪ್ರೇಟ್ ಡ್ಯಾನ್ಸ್ ಮಾಡಲಿ ಅಂತ ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಅವರೇ ಸುನಿಯಣ್ಣ ಅಂತ. ನೀವು ಝೀ ಅಥವಾ ಕಲರ್ಸ್ ಕನ್ನಡ ಧಾರಾವಾಹಿಗಳಲ್ಲಿ ಅವ್ರನ್ನ ನೋಡಿರ್ತೀರಾ. ಇವರೇ ಸುನಿಯಣ್ಣ ಅಂತ ಹೇಳಿಬಿಟ್ಟು. ಸೊ ಅವ್ರು ಐಡಿಯಾ ಮಾಡಿದ್ರು. ಅದಾದಮೇಲೆ ಎಲ್ಲ ಕಪಲ್ಸು ಡ್ಯಾನ್ಸ್ ಮಾಡಿದ್ದಾರೆ. ಅದನ್ನು ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ನಮ್ದೇನೋ ಕಪಲ್ಸ್ ಡ್ಯಾನ್ಸ್ ಮುಗೀತು. ಆಮೇಲೆ ಸಿಂಗಲ್ಸ್ ಬಾಯ್ಸ್ ಇದ್ದಾರೆ, ಒಂದು 2-3 ಜನ. ಅವ್ರ ಕತೆ ಏನೋ ಅವರು ಲಾಸ್ಟಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ನನಗೆ ಇಬ್ಬರು ಟ್ರಿಪ್ಪು ಒಂದು ಪ್ಲೇಸ್ ಆದಮೇಲೆ ತುಂಬ ಕ್ಲೋಸ್ ಆಗಿದ್ದು. ಅದರಲ್ಲಿ ಚಿನ್ನೋಣ. ಈಗ ಅವ್ರು ಹೇಳಿದ್ದಕ್ಕೆ ನಾನು ಲಾಗ್ ಎಡಿಟ್ ಮಾಡ್ತಾ ಇರೋದು. ಸೊ ಈ ಲಾಗಲ್ಲಿ ಅಷ್ಟು ಕಾಣಿಸಿಲ್ಲ ಚಿನ್ನೋಣ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಬರೋ ಎಲ್ಲ ಲಾಗಲ್ಲೂ ಚಿನ್ನೋಣ ಇರ್ತಾರೆ. ಸೊ ಇವಾಗ ಫಸ್ಟ್ ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದಲ್ವ, ಹಾಗಾಗಿ ಅದರಲ್ಲಿ ಅಷ್ಟು ಅವರು ಕಾಣಿಸಿಲ್ಲ. ನೆಕ್ಸ್ಟ್ ನಿಮಗೆ ಲಾಗ್ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಚಿನ್ನೋಣ ಯಾರಂತ. ಸೊ ನೋಡ್ತಾ ಇರಿ. ಎಸ್ ಗೈಸ್, ಬಸ್ಸಲ್ಲೆಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಇವಾಗ ಜಸ್ಟ್ ಬೇಲೂರಿಗೆ ಬಂದಿದ್ದೀವಿ. ಸೊ ಬನ್ನಿ ಬೇಲೂರು ತೋರಿಸ್ತೀನಿ. ಬೇಲೂರಿಗೆ ಬಂದಿದ್ದೀವಿ, ಊಟದ ಟೈಮ್ ಆಗಿದೆ. ಸೊ ಹಂಗಾಗಿ ಊಟ ಮಾಡ್ಕೊಂಡು ಬಂದು ವಿಡಿಯೋ. ಇಸ್ತ್ರಿಗೇನು ಕಾಣಿಸ್ತಾರೆ ಇಲ್ವಲ್ಲ. ಟೈಮ್ ಅದು 3 ಗಂಟೆ ಆಗಿದೆ, ಊಟ ಸಿಗಲಿಲ್ಲ. ಸೊ ಬೇಲೂರಿಗೆ ಬಂದಿದ್ದೀವಿ. ಬೇಲೂರು ಅಂದರೆ ಆಲ್ಮೋಸ್ಟ್ ಅಲ್ಲಿ ಕೆತ್ತನೆ ಇದೆಯಲ್ಲ, ಅಲ್ಲಿ ಪ್ರತಿಯೊಂದು ಕೆತ್ತನೆಯಲ್ಲೂ ಒಂದೊಂದು ಕತೆ ಇದೆ. ಆ ಕತೆ ಗೊತ್ತಿಲ್ಲ, ಬಟ್ ಎಷ್ಟು ನೀಟಾಗಿದೆ ದೇವಸ್ಥಾನ ಅಂದರೆ. ಅಲ್ಲಿ ಇರೋ ಶಿಲ್ಪಕಲೆಗಳಿಗೆಲ್ಲ ಒಂದೊಂದು ಸ್ಟೋರಿ ಇದೆ. ಇಲ್ಲೆಲ್ಲ ಕಲ್ಲೆಲ್ಲ ನೋಡಿ ಆ ಥರ ಇದೆ. ನೋಡಿ ಇಲ್ಲಿ ಫೋಟೋ ಶೂಟ್ ನಡೀತೀವಿ. ದೇವಸ್ಥಾನ ಫಸ್ಟ್ ಫೋಟೋ ಹಾಕ್ಬೇಕು. ಕರಿಪ್ರಿಯ ವಾಹನ ಅಂತ ನೋಡಿ ಬೇಲೂರಿಗೆ ಬಂದಿದ್ದೀವಿ. ಹೊರಗಡೆ ಊಟ ಕ್ಲೋಸ್ ಆಗಿದೆ. ಸೊ ದೇವಸ್ಥಾನ ದರ್ಶನ ಆಯಿತು. ಇಲ್ಲೆಲ್ಲ ಏನೇನೋ ಹೇಳ್ತಾರೆ, ಇದೆಲ್ಲ ಸ್ಟೋರಿ ಇದೆ, ಬಟ್ ಏನೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಿತ್ತನೆ ಮಾಡಿದ್ದಾರೆ. ನನ್ನ ವಾಯ್ಸ್ ಹೋಗಿದೆ ಅನಿಸುತ್ತೆ ಹಾಡು ಹೇಳಿ ಹೇಳಿ. ಫುಲ್ ದೊಡ್ಡ ದೇವಸ್ಥಾನ. ಉಲ್ಟಾ ದಾರ ಸುತ್ತಿದ್ಯಾ ಕಣ, ಇಲ್ಲೆಲ್ಲ ಇದೆ. ಫುಲ್ ದೊಡ್ಡ ದೇವಸ್ಥಾನ.
ನಾನು ಬಂದಿದ್ದೆ ಚಿಕ್ಕವಳಿದ್ದಾಗ ಟ್ರಿಪ್ಪಿಗೆ ಬಂದಿದ್ದೆ ಸ್ಕೂಲ್ ಮಕ್ಕಳು ಜೊತೆ, ಸ್ಕೂಲ್ ಮಕ್ಕಳು ಆಗಿದ್ದಾಗ, ನಾನು 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇರುವಾಗ. ಇವಾಗ ಬರ್ತೀನಿ. ಬಸ್ಸಲ್ಲಿ ಡ್ಯಾನ್ಸ್ ಆಡ್ತಾ ಅದು ನನ್ನ ಗಂಟ್ಲು ಹೋಗಿದೆ ಅನ್ಸುತ್ತೆ. ಬಟ್ ನೋಡಿ ಎಷ್ಟು ಕ್ಲಿಯರಾಗಿ ಇಲ್ಲೆಲ್ಲ ವಿಗ್ರಹಗಳಿದೆ, ಇದ್ರದ್ದೆಲ್ಲ ಒಂದೊಂದು ಸ್ಟೋರಿ ಇದೆ. ಬಟ್ ನಂಗೆ ಸ್ಟೋರಿ ಎಲ್ಲ ಗೊತ್ತಿಲ್ಲ, ವೀಡಿಯೋ ಮಾಡ್ಕೊತಿದ್ದೀನಿ. ಬೇಲೂರಿಗೆ ಬಂದಿದ್ದೀವಿ ನಾವು. ಮದುವೆ ಆದಮೇಲೆ ಫಸ್ಟ್ ಟ್ರಿಪ್ಪು ಬಂದಿರೋದು. ಇನ್ನೂ 4 ಡೇಸ್ ಇದೆ ಟ್ರಿಪ್ಪು. ಇದು ಮೊದಲನೇ ಪ್ಲೇಸು. ಟ್ರಿಪ್ಪಲ್ಲಿ ಫಸ್ಟ್ ಪ್ಲೇಸ್ ಬೇಲೂರಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀವಿ, ಬಿಸಿಲು ಕಾಲು ಸುಡ್ತೈತೆ ಅಂತ ಬಂದು ಕೂತ್ಕೊಂಡಿದ್ದೀವಿ. ಸೊ ಬಸ್ಸಲ್ಲಿ ಡ್ಯಾನ್ಸ್ ಮಾಡಿ ಫುಲ್ ಟಯರ್ಡು. ಸೊ ಬ್ಯಾಕ್ಗ್ರೌಂಡ್ ನನ್ನ ಇದೆ ತೋರಿಸ್ತೀನಿ. ಚೆನ್ನಾಗೈತೆ, ಈ ಥರ ಇದೆ ಟೆಂಪಲ್ ಬೇಲೂರ್ದು. ಬಂದಿದ್ದ ಜಾಗದಲ್ಲೆಲ್ಲ ಮೆಮೊರೀಸ್ಗೆ ಏನಾದ್ರು ತೊಗೊಳೋದು ಅಂದರೆ ಎಲ್ಲ ರೇಟು ಜಾಸ್ತಿ. ಸೊ ಹಂಗಾಗಿ ಏನು ತೊಗೋತಾ ಇಲ್ಲ. ನಾನು ಬಂದಿದ್ದ ಪ್ಲೇಸಲ್ಲೆಲ್ಲ ಮೆಮೊರೀಸ್ಗೆ ಏನಾದರೂ ಒಂದು ತೊಗೊಳೋದು ಅಂದ್ಕೊಂಡ್ರೆ 600 ರೂಪಾಯಿ ಹೇಳ್ತವ್ರೆ. ಆನೆ ಅದೆಲ್ಲ ರೇಟ್ ಜಾಸ್ತಿ, ಹಾಗಾಗಿ ಏನು ತೊಗೋತಾ ಇಲ್ಲ. ನೆಕ್ಸ್ಟ್ ನಾವು ಹೊರಟಿದ್ದು ಹೊರನಾಡು. ಬಟ್ ಆ ಕಡೆ ಸೈಡ್ ಎಲ್ಲ ಫುಲ್ ಘಾಟ್ ಸೆಕ್ಷನ್ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಬಸ್ಸಲ್ಲಿ ಮಲಗಿಬಿಟ್ಟಿರು. ನಾನು ಕೂಡ ಬಸ್ಸಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಬಟ್ ಅಲ್ಲಿ ಹೋಗ್ತಾ ಅದು ಸೀನರಿ ಇದೆಯಲ್ಲ, ಅದು ನೋಡೋಕ್ಕೇ ಚೆಂದ. ಎಷ್ಟೊಂದು ವೀಡಿಯೋ ಮಾಡ್ಕೋಬೋದಿತ್ತು. ಬಟ್ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನನಗೂ ಆಗೋದಿಲ್ಲ, ನಾನು ಮಲಗಿಬಿಟ್ಟಿದ್ದೆ. ಬಸ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡಿದ್ರು. ಆದರೂ ನಾನು ಎಚ್ಚರ ಆದಾಗ ಅಲ್ಲಿ ಸೀನರಿ ಚೆನ್ನಾಗಿ ಕಾಣಿಸ್ತಾ ಇರೋದನ್ನ ನೋಡಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ. ಆ ಕಡೆ ಸೈಡ್ ನಿಜವಾಗ್ಲೂ ಸೂಪರಾಗಿದೆ ಪ್ಲೇಸ್ ಎಲ್ಲ. ನೀವೆಲ್ಲ ಹೋಗಿ ವಿಸಿಟ್ ಮಾಡಿ. ಬೇಲೂರಲ್ಲಿ ಊಟ ಮುಗ್ದೋಗಿತ್ತು. ಸೊ ಹಾಗಾಗಿ ಇಲ್ಲಿ ಬಸ್ನ ಪಾರ್ಕ್ ಮಾಡಿ ಏನೋ ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ. ಸೊ ಸ್ನ್ಯಾಕ್ಸ್ ಎಲ್ಲ ಊಟ ಮಾಡೋಕ್ಕೆ ಎಲ್ಲರೂ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬರ್ತಾ. ಎಲ್ಲರೂ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ. ಬೇಲೂರಲ್ಲಿ ಊಟ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಊಟಕ್ಕೆ ತಾನೇ. ಆಮೇಲೆ ಇಲ್ಲಿ ಭತ್ತ ಸೀನರಿ ಚೆನ್ನಾಗಿತ್ತು. ಸುಸ್ತಾಗ್ಬಿಟ್ಟು ಮಲ್ಕೊಬಿಟ್ಟು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಮೆಣಸಿಕಾಯಿ ಬಜ್ಜಿ ಸ್ನ್ಯಾಕ್ಸ್ ತಿಂದ ಇವೆಲ್ಲ ಮಲಗಿದ್ರಾ? ಮಾತಾಡಿ. ಏನ ಟೀ ಕಾಫಿ ಬ್ರೇಕಿಗೆ ನಿಲ್ಸಿದ್ದೀವಿ. ಬಜ್ಜಿ ಟೀ ಬ್ರೇಕ್. ಗೈಸ್ ನಾವೀಗ ತಿಂದ್ವಲ್ಲ ಬಜ್ಜಿ, ಒಂದಷ್ಟು ಕಾಫಿ, ಒಂದಷ್ಟು ಟೀ, ಅಷ್ಟಕ್ಕೆ 1,046 ರೂಪಾಯಿ ಬಿಲ್ ಆಗೈತೆ. ಈ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಬಂದರೆ ಬರೀ ದುಡ್ಡು ಕೊಡ್ಬೇಕಷ್ಟೆ, ಇನ್ನೇನು ಕೊಡೋಂಗಿಲ್ಲ. ಇಲ್ಲೊಂಥರ ಮರ ಬರುತ್ತೆ, ಅದನ್ನ ವೀಡಿಯೋ ಮಾಡೋಕ್ಕೆ ಹೋಗೋಷ್ಟು ಬಸ್ ಹೋಗ್ಬಿಡುತ್ತೆ. ಪುಟಾಣಿ ಚಿಟಾಣಿ ಕುಟಾಣಿನೆಲ್ಲ ನಾವು ಕೂರಿಸ್ಕೊಂಡು ಕೂತಿದ್ದೀವಿ. ಇಲ್ಲೊಬ್ಬ ತರ್ಲೆ ಸುಬ್ಬ ಹಾಯ್ ಮಾಡು. ಚೆನ್ನಾಗಿ ಬಜ್ಜಿ ತುಂಬಿದೆ. ಎಷ್ಟು ಚಂದ ಇದೆ ನೋಡಿ. ನಾವು ಬಂದಿರೋ ಕಡೆ ಗ್ರೀನರಿ, ಫುಲ್ ಗ್ರೀನರಿ, ಘಾಟ್ ಸೆಕ್ಷನ್ನು, ಫುಲ್ ನೇಚರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸೆಕೆ ಇಲ್ಲ, ಫುಲ್ ಚಳಿ ಚಳಿ ವಾತಾವರಣ ಇದೆ. ಮನೆಯೆಲ್ಲ ಫುಲ್ ಕೆಳಗಾದ ನೀರು. ನಮ್ಮ ಹಸ್ಬೆಂಡು ಅಮೆಂಟ್ ಮಾಡ್ಕೊಂಡು ಸುಸ್ತಾಗಿ ಮಲಗಿದ್ದಾರೆ. ಮುಚ್ಚುವಾಗ ಬೆಳಗಿದ್ದು ಕಣ್ಣು ಮುಟ್ಟ ತಕ್ಷಣ ಕತ್ಲೆ ಆಗ್ಬಿಡೈತಲ್ಲ ಫುಲ್ಲು. ನಮ್ಮ ಹಸ್ಬೆಂಡು ಪಾಪ ವಾಮೆಂಟ್ ಮಾಡ್ಕೊಂಡು ಅವ್ರದ್ದು ವಾಮೆಂಟ್ ನೋಡಿ ನನಗೂ ವಾಮೆಂಟ್ ಬರೋ ಥರಾಗಿ ಬೆಳಗಿತ್ತು. ನಾವು ಮಲ್ಗೆದೊಳಷ್ಟು ಶೃಂಗೇರಿನೂ ಬಂದ್ಬಿಟ್ಟೈತೆ, ಕತ್ಲೆ ನೋಡ್ಬಿಟ್ಟು ಕಿಟಕಿಗಳೆಲ್ಲ ಇಷ್ಟೇ ಆಗ್ಬಿಡುತ್ತೆ. ಕಣ್ಣು ಹೆಸರಾದಂಗೆ ಆಗೋದು. ಈಗ ಹೊರನಾಡಿಗೆ ಬಂದಿದ್ದೀವಿ.
ಬಂದಿದ್ದೀವಿ ಎಲ್ಲ ಘಾಟ್ ಸೆಕ್ಷನಲ್ಲಿ ಬಂದಿರೋದಕ್ಕೆ ವಾಮೆಂಟು ಅಯ್ಯೋ ಅವ್ರವ್ರ ಕಥೆನ ಎಲ್ಲ ನಿದ್ದೆ ಹೊಡೆದ್ಬಿಟ್ಟು ವಾಮೆಂಟ್ ಕತೆ ಹೇಳ್ತವ್ರೆ ಎಲ್ಲರೂ. ಸೊ ಇಲ್ಲಿ ಬೇರೆ ಜೀನ್ಸ್ ಹಾಕೋ ಬರಂಗಿಲ್ವಂತೆ. ನನ್ನ ಕತೆ ನೋಡಿ ಇಲ್ಲಿ ಒಳಗೆ ಬಿಟ್ಟಾರೋ ಇಲ್ವೋ ಗೊತ್ತಿಲ್ಲ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇದೆ. ಬೇಗ ಬನ್ನಿ. ದೇವಸ್ಥಾನಕ್ಕೆ ಫುಲ್ಲು ಕೇಳ್ತಿದ್ದು ಇದು ಹೊರ್ನಾಡು ಶೃಂಗೇರಿ ಅಲ್ಲ. ಅದು ಶೃಂಗೇರಿಯಿಂದ ಹೊರ್ನಾಡು ಅನ್ನೋ ನಿದ್ದೆಗಳಲ್ಲಿ ಗೊತ್ತಿಲ್ಲ. ಇದು ಹೊರ್ನಾಡು. ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಈಗ ಯಾವ ದೇವಸ್ಥಾನದಲ್ಲೂ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಸೊ ಹಾಗಾಗಿ ಹೊರಗಡೆಯಿಂದ ವಿಡಿಯೋ ಮಾಡಿದ್ದೀನಿ. ಹೊರ್ನಾಡಲ್ಲಿ ದೇವರ ದರ್ಶನ ಮುಗಿತು. ಗರ್ಭಗುಡಿಗೆ ಬಿಡ್ತಾರೆ ಡೈರೆಕ್ಟು. ಅದನ್ನು ವಿಡಿಯೋ ಮಾಡೋಂಗಿಲ್ಲ. ಒಳಗಡೆ ಫೋನ್ ಅಲೋ ಇಲ್ಲ. ಎಷ್ಟು ಚೆನ್ನಾಗಿ ದೇವ್ರು ನೋಡಿದ್ವಿ ಅಂದರೆ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ದೇವರು ದರ್ಶನ ಆಯಿತು. ಡೈರೆಕ್ಟ್ ಗರ್ಭಗುಡಿಗೆ ಬಿಡ್ತಾರೆ ಹೊರ್ನಾಡಲ್ಲಿ. ಆದರೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪ್ರಸಾದಕ್ಕೆ ಹೋಗ್ಬೇಕು ಊಟ ಮಾಡೋಕ್ಕೆ. ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಸೊ ಇನ್ನೊಂದು ನಾವು ಇಷ್ಟು ಜನ ಬಂದಿದ್ದೀವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ಕೆಲವರು ಅಲ್ಲಿದ್ದಾರೆ. ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗಬೇಕು. ಒಳಗಡೆ ಅಂತೂ ವಿಡಿಯೋ ಮಾಡೋಂಗಿಲ್ಲ. ಹೊರಗಡೆ ಅಣ್ಣ ಕರ್ಕೊಬರೋಕ್ಕೂ ಬೇಗ ಟೈಮ್ ಆಯಿತು. ಎಲ್ಲರೂ ಊಟಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟ್ ಶೃಂಗೇರಿ ಹೋಗಿ ಆಲ್ಟ್ ಆಗಿ ಬೆಳಗ್ಗೆಗೆ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗಬೇಕು. ಬಳಸೋರು ಯಾರು ಅಂತ ನುಕ್ಕ ಬಂದ್ಬಿಟ್ವಿ ನಾವು ಒಂದೇ ಲೈನ್ಗೆ. ನಮ್ಮ ಟೀಮೋರೆಲ್ಲ ಇನ್ನೂ ಅಲ್ಲೇ ಬರ್ತಾವ್ರೆ. ಬೇಗ ಬನ್ನಿ ಗೈಸ್. ಅಕ್ಕ ದಿವ್ಯಕ್ಕ ಮುಗ್ತಾ ಇದೀವಿ ಊಟಕ್ಕೆ ಅಂತ ಹೇಳಿ. ಅಕ್ಕ ದಿವ್ಯಕ್ಕ ಬಾ. ಅಷ್ಟೇ. ಊಟದ ನೋಡಿ ಎಷ್ಟು ಚೆನ್ನಾಗಿದೆ. ಊಟದ ನೋಡಿ ಎಷ್ಟು ಚೆನ್ನಾಗಿದೆ. ಕೂತ್ಕೊಳ್ಳೋಕ್ಕೆ ಚೇರು ತಟ್ಟೆ ಲೋಟ ಎಲ್ಲ ಜೋಡಿಸ್ಬಿಟ್ಟವ್ರೆ. ಹೊರ್ನಾಡಲ್ಲಿ ಎಲ್ಲರೂ ಇವಾಗ ಊಟಕ್ಕೆ ಕೂತಿದ್ದೀವಿ. ದೇವ್ರ ಪ್ರಸಾದ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವ್ರ ಪ್ರಸಾದ ಸಿಕ್ಕದೆ ಪುಣ್ಯ. ಅಂಥದ್ರಲ್ಲಿ ಅನ್ನ ಸಾಂಬಾರು, ರಸಮ್ಮು, ಪಾಯಸ ಎಲ್ಲ ಸೂಪರಾಗಿತ್ತು. ಊಟ ಮಾಡಿ ಎಲ್ಲರೂ ಸುಮ್ಮನೆ ಹಾಗೆ ಕೂತಿದ್ದೀವಿ. ಇಲ್ಲಿಂದ ಹೊರಡಬೇಕು ನೆಕ್ಸ್ಟು ಶೃಂಗೇರಿಗೆ. ಎಲ್ಲರೂ ಹಾಗೆ ಕೂತಿದ್ದೀವಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಕೂತಿದ್ದೀವಿ. ಈಗ ನಾವು ಹೊರ್ನಾಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೈಟ್ ಹೊಡ್ತೀವಿ. ಶೃಂಗೇರಿಗೆ ಹೋಗೋಷ್ಟರಲ್ಲಿ ನಾವು ಆಲ್ರೆಡಿ ಸ್ಲೀಪ್ ಆಗಿರ್ತೀವಿ. ಅಲ್ಲೋಗಿ ರೂಮ್ ಮಾಡಿಕೊಂಡು ಆಲ್ಟ್ ಆಗಬೇಕು. ಸೊ ಈಗ ಹೊರ್ನಾಡು ಬಿಡ್ತಾ ಇದ್ದೀವಿ. ಎಲ್ಲರೂ ಬಿಡ್ತಾ ಇದ್ದಾರೆ. ಸೊ ಶೃಂಗೇರಿಗೆ ಹೋಗ್ಬಿಟ್ಟು ಈ ವಿಡಿಯೋನ ಏನು ಮಾಡ್ತೀನಿ. ನೆಕ್ಸ್ಟು ಡೇ 2 ಲಾಗು ನೆಕ್ಸ್ಟ್ ಇನ್ನೊಂದು ಲಾಗ್ ಬರುತ್ತೆ. ನಾವು ಇಲ್ಲೇ ಎಲ್ಲೋ ಬಸ್ ಪಾರ್ಕಿಂಗ್ ಮಾಡಿರೋದು. ಸೊ ಹೋಗ್ತಾ ಇದ್ದೀವಿ ಇವಾಗ. ಊಟ ಮಾತ್ರ ಸೂಪರಾಗಿತ್ತು. ಸೊ ಫುಲ್ಲು ಗಾರ್ಡ್ ಸೆಕ್ಷನ್ ಇದೆ. ನೆಕ್ಸ್ಟು ಯಾವುದೇ ರೀತಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಾಂಗ್ ಬರಲ್ಲ, ನೆಟ್ವರ್ಕ್ ಇರಲ್ಲ, ಆಮೇಲೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕೊಳ್ಳೋದೆ. ಹಾಯ್ ಸಿದ್ದು, ಹಾಯ್ ಮಾಡ್ಬಿಡಪ್ಪ. ಹಾಯ್ ಮಾಡ್ಬಿಡು. ಹಾಯ್ ಹಾಯ್ ಎಲ್ರಿಗೂ. ಹಾಯ್ ಏನು ಕಣ್ಣಲ್ಲಿ ಎದುರಿಸ್ತಾ ಇದೆಯಾ ಎಲ್ರಿಗೂ. ಸೊ ಎಲ್ಲರೂ ಬಂದಮೇಲೆ ಬಸ್ ಲೈಟ್ ಆಫ್ ಆಗುತ್ತೆ. ಸೊ ಮಲ್ಕೊಂಡು ನೆಕ್ಸ್ಟ್ ಯಾಕೆಂದರೆ ಡ್ಯಾನ್ಸ್ ಸೊ ಹಾಗಾಗಿ ಇಲ್ಲೇನೋ ಮ್ಯೂಸಿಕ್ ಕಾರ್ಯಕ್ರಮ ನಡೆಯುತ್ತೆ. ಈ ಬಸ್ಸಲ್ಲಿ ಎಷ್ಟು ಥರ ಲೈಟ್ ಐತೆ ಅಂದರೆ ಈಗ ನೋಡಿದ್ದು ಯಾವುದೋ ಲೈಟ್ ಆನ್ ಮಾಡಿಸೋಣ ಫಸ್ಟ್ ಅದು ಲಿರಿಕ್ಸ್ ಸೌಂಡ್ ಹಾಕೊಳ್ಳಿ ಅಣ್ಣ. ಮ್ಯೂಸಿಕ್ ಕಾಂಪಿಟೇಷನ್ ನಡೀತಾ ಇದೆ.
ನೈಟ್ ಬಂದಿದ್ದು ನಾವು 12:30 ಆಗಿತ್ತು. ರೂಮ್ ಸಿಗದೆ ಆಚೆ ಕಡೆನೇ ಮಲಗಿದ್ವಿ. ಸೊ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಕಂಡ್ಬಿಟ್ಟು ನೋಡ್ರೆ ಇಲ್ಲೇ ದೇವಸ್ಥಾನ ಅದು. ಸೊ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.